ವಿಪಕ್ಷಗಳ ಜಂಟಿ ಹೋರಾಟಕ್ಕೂ ಕೂಡ ಸರ್ಕಾರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದೆ. ವಿಪಕ್ಷಗಳ ಜೊತೆಗೆ ಸಂಧಾನ ಪ್ರಯತ್ನವನ್ನ ಇಲ್ಲಿ ಸರ್ಕಾರ ಕೈಬಿಟ್ಟಿರೋದು. ಅದರ ಬದಲಾಗಿ ಆಡಳಿತ ಪಕ್ಷದಿಂದಲೂ ಕೂಡ ಈಗ ಕೌಂಟರ್ ಕೊಡೋದಕ್ಕೆ ಅವರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಈ ವಾರವೂ ಕೂಡ ಗದ್ದಲದ ಗೂಡಾಗಲಿದೆ ಈ ವಿಧಾನ ಮಂಡಲ ಅಧಿವೇಶನ. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ಒಂದು ವಾರ ಅಂತೂ ಇದೇ ಗಲಾಟೆ ಗದ್ದಲದಲ್ಲಿ ಮುಳುಗೋಯ್ತು. ಇವತ್ತು ಕೂಡ ಅದೇ ರೀತಿಯ ವಾತಾವರಣ ಇರುತ್ತೆ. ಇವತ್ತು ಬೇರೆ ರೀತಿಯ ವಾತಾವರಣ ಇರುತ್ತೆ. ಅಂದ್ರೆ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಇವತ್ತು ಫ್ರೀಡಂ ಪಾರ್ಕ್ ಇಂದ ಪ್ರತಿಭಟನೆ ಇರೋದು ಶುರು ಆಗತ್ತೆ. ಅಲ್ಲಿಂದ ವಿಧಾನಸೌಧದ ತನಕ ಪ್ರತಿಭಟನೆ ಇರುತ್ತೆ. ವಿಧಾನಸೌಧ ಮುತ್ತಿಗೆ ಹಾಕ್ತಾರೆ. ಒಳಗಡೆ ಪ್ರವೇಶ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಬಂದು ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಆದರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಹಿಂದೆ JDS ಮತ್ತು BJP ಅವಧಿಯಲ್ಲಿ ಈ ರೀತಿಯ ಆರೋಪಗಳನ್ನ ಹೊರಿರುವಂತಹ ಶಾಸಕರು ಸಚಿವರು ಯಾರಿದ್ದಾರೆ ಆ ದಾಖಲೆ ಕೊಡೋ ಮುಖಾಂತರ ವಿಪಕ್ಷದವರಿಗೆ ತಿರುಗೇಟುಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ವಾಪಸ್ ಕೌಂಟರ್ ಕೊಡ್ತಾ ಇದೆ. ಬಿಟ್ರೆ ಏನಾಗಿದೆ, ಯಾಕೆ ರಾಜೀನಾಮೆ ಕೊಡಬೇಕು, ಯಾಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸರ್ಕಾರ ಅಂತೂ ಏನು ಹೇಳ್ತಾ ಇಲ್ಲ. ಯತೀಂದ್ರ ಅವರು ಹೇಳಿದ್ರು, ನಾಗೇಂದ್ರ ಅವರು ತಪ್ಪೇ ಇಲ್ಲ, ನಮ್ಮ ಸಚಿವರ ಪರವಾಗಿ ನಾವು ನಿಲ್ತೀವಿ, ಸರ್ಕಾರ ನಿಲ್ಲುತ್ತೆ ಅಂತ ಹೇಳಿ. ಅವ್ರು ಹೇಳಿದ್ಮೇಲೆ ಮುಗ್ದೋಯ್ತಲ್ಲ. ನೀವು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ಯೂಸ್ ಇಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ವಿಪಕ್ಷದವರಂತೂ ಬಿಡಕ್ಕೆ ರೆಡಿ ಇಲ್ಲ, ಬಟ್ ನಾಗೇಂದ್ರ ಅವರು ರಾಜೀನಾಮೆ ಕೊಡೋಕ್ಕಂತೂ ರೆಡಿ ಇಲ್ಲ. ಸೊ ಈ ರೀತಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಗಲಾಟೆ ಗದ್ದಲದಲ್ಲೇ ಮಾತ್ರ ಸಮಯ ಹೋಗ್ತಾ ಇದೆ. ಬಿಟ್ಟರೆ ಬೇರೆ ಏನು ಚರ್ಚೆ ಆಗಬೇಕಾಗಿರುವಂಥ ವಿಚಾರ ಚರ್ಚೆ ಆಗ್ತಾ ಇಲ್ಲ. ಬಟ್ ಇವತ್ತಿನ ಬೆಳವಣಿಗೆ ಏನೆಲ್ಲ ಆಗಬಹುದು? ಎಂ ಕುಮಾರ್, ಈಗಾಗಲೇ ಏನು ಸದನದ ಒಳಗೆ ಹಾಗೂ ಸದನದ ಹೊರಗೆ ಈಗಾಗಲೇ ವಿಪಕ್ಷಗಳು ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಸಾಕಷ್ಟು ಬಿಗಿಪಟ್ಟನ್ನ ಹಿಡಿದಿವೆ. ಈ ನೆಲೆಯಲ್ಲಿ ಈಗಾಗಲೇ CBI ಅಧಿಕಾರಿಗಳು ಕೂಡ ಏನು ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಿದ್ವು. ಏನು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ಅವರ ಆಪ್ತರು ಹಾಗೂ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಏನು ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅಂತೇಳಿ ವಿಶೇಷ ನ್ಯಾಯಾಲಯಕ್ಕೆ ಈಗ CBI ಕೂಡ ವರದಿಯನ್ನ ಕೂಡ ನೀಡಿತ್ತು. ಈ ನೆಲೆಯಲ್ಲಿ ಏನು ರಾಜ್ಯಪಾಲರಿಗೂ ಕೂಡ ಏನು ನಮಗೆ ಅನುಮತಿಯನ್ನ ನೀಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಕೂಡ ಕಳೆದ ಒಂದು ವಾರದ ಹಿಂದಷ್ಟೇ ಈಗ CBI ಅಧಿಕಾರಿಗಳು ಕೂಡ ರಾಜ್ಯಪಾಲರಿಗೆ ಅನುಮತಿಯನ್ನ ಕೇಳಿದ್ರು. ಈ ನೆಲೆಯಲ್ಲಿ ಒಂದು ವೇಳೆ ಏನಾದರೂ ರಾಜ್ಯಪಾಲರೇನಾದರೂ ಕಾನೂನನ್ನ ಏನಾದರೂ ಯೋಚನೆ ಮಾಡಿ ಅದರ ಆಧಾರದ ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಅನ್ನೋದು ಕೂಡ ಒಂದು ಕುತೂಹಲ ಇದೆ. ಎಲ್ಲ ಒಂದು ಕಡೆ ಮತ್ತೊಂದು ಕಡೆ ನೋಡ್ತಾ ಇದ್ರೆ, ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತಂದ್ರೆ ಒಂದು ಸಚಿವ ಸಂಪುಟದ ಅನುಮತಿ ಕಡ್ಡಾಯ. ಈ ನೆಲೆಯಲ್ಲಿ ಯಾವ ಆಧಾರದ ಮೇಲೆ ರಾಜ್ಯಪಾಲರು ನಾಗೇಂದ್ರ ಅವರ ವಿಚಾರವನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನೋದು ಕೂಡ ಒಂದು ಕಾನೂನು ಸಂಘರ್ಷಕ್ಕೂ ಕೂಡ ಒಂದು ಅಡ್ಡಿಯಾಗುತ್ತೆ. ಮತ್ತೊಂದು ಕಡೆ ಇದು ಒಂದು ಕಾನೂನು ಸಂಘರ್ಷ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ವಿಪಕ್ಷಗಳು ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಲ್ಲಿ ನಿರತವಾಗಿದೆ. ಈಗಾಗಲೇ ಏನು ಹಲವಾರು ರೀತಿಯ ಸದನದವರೆಗೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಇಂದು ಕೂಡ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದೇವೆ. ಜೊತೆಗೆ ಪ್ರತಿಭಟನೆ ಒಂದೇ ಅಷ್ಟೇ ಅಲ್ಲದೆ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವ ಯತ್ನಕ್ಕೂ ಕೂಡ ವಿಪಕ್ಷಗಳು ಚಿಂತನೆ ನಡೆಸಿವೆ. ಎಂ ಕುಮಾರ್, ನಂತರ ಈಗಿರೋದು ಇದೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಮೌನ ವಹಿಸಿದೆ ಅಂತೇಳಿ, ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ? ನಾಗೇಂದ್ರ ರಾಜೀನಾಮೆ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅವ್ರ ಕಡೆಯಿಂದ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ. ಎಂ ಕುಮಾರ್, ಒಂದು ವೇಳೆ ಏನಾದ್ರೂ ನಾಗೇಂದ್ರ ವಿಚಾರವಾಗಿ ಏನಾದ್ರೂ ವಿಪಕ್ಷಗಳ ಒತ್ತಡಕ್ಕೆ ಮಣಿದೇನಾದ್ರೂ ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಹಿನ್ನಡೆ ಉಂಟಾಗುತ್ತೆ. ಈ ನೆಲೆಯಲ್ಲಿ ನಾವು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಜೊತೆಗೆ ಅವರ ವಿರುದ್ಧವಾಗಿ ಈಗಾಗಲೇ ಯಾವುದೇ ರೀತಿಯ ಗಂಭೀರ ಆರೋಪ ಬಂದಾಗಲೇ ನಾವು ರಾಜೀನಾಮೆ ತೆಗೆದುಕೊಂಡಿದ್ವಿ. ಇದೀಗ ಇರತಕ್ಕಂತ ಸದ್ಯ ಇರತಕ್ಕಂತ ಆರೋಪ ಅಷ್ಟೇ, ಯಾವುದೇ ರೀತಿ ಅವರು ಅಪರಾಧಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಚಿವರು ಈಗಾಗಲೇ ಸ್ಪಷ್ಟೀಕರಣ ನೀಡ್ತಾ ಬಂದಿದ್ದಾರೆ. ಜೊತೆಗೆ ಈಗಾಗಲೇ ನಾಗೇಂದ್ರ ಅವರ ಬೆನ್ನೆಲುಬು ಕೂಡ ಹೈಕಮಾಂಡ್ ಕೂಡ ನಿಂತಿರೋದ್ರಿಂದ, DK ಶಿವಕುಮಾರ್ ಹಾಗೂ ಹೈಕಮಾಂಡ್ ನಿಂತಿರೋದ್ರಿಂದ ಅವರ ರಾಜೀನಾಮೆಗೆ ಯಾವ ನಾಯಕರು ಕೂಡ ಯಾವುದೇ ಹೈಕಮಾಂಡ್ ನಾಯಕರು ಕೂಡ ಧ್ವನಿ ಎತ್ತಿಲ್ಲ. ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಏನು ಅವರ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಾಗೇಂದ್ರ ಅವರ ಬೆನ್ನಿಗೆ ನಿಂತಿರೋದ್ರಿಂದ ಇದೊಂಥರ ಎಲ್ಲೋ ಒಂದ್ ಕಡೆ ವಿಪಕ್ಷಗಳಿಗೂ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಜಡಪಟಿ ಉಂಟಾಗಿದೆ. ಎಂ ಕುಮಾರ್, ನಂತರ ಇನ್ನೊಂದು ವಿಚಾರ, ಅಧಿವೇಶನ ನಡೆಯಬೇಕಾಗಿರೋದು ಯಾಕೆ ಅಂತ ಹೇಳಿದ್ರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥ ವಿಚಾರ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನವನ್ನು ಆರಂಭ ಮಾಡ್ತಾರೆ. ಆದರೆ ಇಲ್ಲಿ
ಜನರ ತೆರಿಗೆ ದುಡ್ಡು ಮಣ್ಣು ಪಾಲಾಗ್ತಿದೆಯಾ ಅಂತ ಅನಿಸ್ತಾ ಇಲ್ವಾ? ಒಂದು ವಾರ ಆಯಿತು, ಚರ್ಚೆ ಆಗಬೇಕಾಗಿರುವಂಥ ಒಂದು ವಿಚಾರವೂ ಕೂಡ ಇದುವರೆಗೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಅಂದ್ರೆ ಆಡಳಿತ ಪಕ್ಷಕ್ಕೆ ಇದು ಪ್ಲಸ್ ಪಾಯಿಂಟೇ, ಚರ್ಚೆ ಆಗದೆ ಇರೋದು ಒಳ್ಳೇದೇ ಅವರಿಗೆ. ಬಟ್ ಇದನ್ನ ಅಟ್ಲೀಸ್ಟ್ ವಿಪಕ್ಷದವರು ಅವರಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ವಾ? ಅಟ್ಲೀಸ್ಟ್ ಏನ್ ಚರ್ಚೆ ಆಗುತ್ತೆ ನೋಡೋಣ, ಕಾದು ನೋಡೋಣ. ತದನಂತರ ಅಧಿವೇಶನ ಮುಕ್ತ ಆದ್ಮೇಲೆ ಆದ್ರೂ ಕೂಡ ಈ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರಬಹುದಾಗಿತ್ತಲ್ವಾ? ಯಾಕೆ ಈ ರೀತಿಯಾಗಿ ದುಡ್ಡನ್ನ ಪೋಲ್ ಮಾಡ್ತಿದ್ದಾರೆ ಅಂತ ಹೇಳಿ, ಯಾಕೆ ಅಂದ್ರೆ ಪದೇ ಪದೇ ಈ ರೀತಿಯಾಗಿ ನೀವು ಅಧಿವೇಶನ ಮಾಡಲಿಕ್ಕೆ ಅವಕಾಶನೇ ಮಾಡಿಕೊಡಲ್ಲ ಅಂತ ಹೇಳಿದಾಗ ಎಲ್ಲಿಂದ ಚರ್ಚೆ ಆಗುತ್ತೆ? ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು ಹೇಗೆ ಸಾಧ್ಯ? ಹೌದು ಎಂ ಕುಮಾರ್, ಸದನದಲ್ಲಿ ಏನು ಚರ್ಚೆ ನಡಬೇಕಂತ ವಿಚಾರಗಳು ಹಲವಾರು ಇದ್ವು. ಈಗಾಗಲೇ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಮುಖವಾದ ವಿಚಾರವಿತ್ತು. ಈಗಾಗಲೇ ಬರಗಾಲಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಕಾವೇರಿ ವಿಚಾರವಾಗೂ ಕೂಡ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಬೇಕಿತ್ತು. ಇದೆಲ್ಲ ಹೊರತುಪಡಿಸಿ ಈಗಾಗಲೇ ನಾಗೇಂದ್ರ ಒಂದೇ ವಿಚಾರವನ್ನ ವಿಪಕ್ಷಗಳು ಕೂಡ ವಿಧಾನ ಪರಿಷತ್ ಹಾಗೂ ವಿಧಾನ ಸಭೆಯಲ್ಲೂ ಕೂಡ ಬಿಗಿಪಟ್ಟಿ ಹಿಡಿದಿರೋದ್ರಿಂದ ಎಲ್ಲೊಂದು ಕಡೆ ನಾವು ನಾಗೇಂದ್ರ ವಿಚಾರವನ್ನ ಚರ್ಚೆ ಮಾಡಿ ನಾಗೇಂದ್ರ ವಿಚಾರವಾಗಿ ನಾವೇನಾದ್ರೂ ರಾಜೀನಾಮೆ ಪಡೆದಿದ್ದೆ ಎಲ್ಲ ಒಂದು ಕಡೆ ನಮಗೆ ಸಕ್ಸಸ್, ಇನ್ನು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರಕ್ಕೆ ಮುಜುಗರವನ್ನ ತಂದೊಡ್ಡಿದ್ರೆ ನಾವೆಲ್ಲ ಒಂದು ಕಡೆ ಸಕ್ಸಸ್ ಆಗ್ತೀವಿ ಅನ್ನೋದು ಕೂಡ ವಿಪಕ್ಷಗಳ ಒಂದು ಕಾರ್ಯತಂತ್ರ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರದ ಇವನ್ ಖುದ್ದು ಮುಖ್ಯಮಂತ್ರಿಗಳು ಕೂಡ ಸಂಧಾನವನ್ನ ಮಾಡಿ, ಸ್ಪೀಕರ್ ನೇತೃತ್ವದಲ್ಲಿ ಸಂಧಾನವನ್ನ ಮಾಡಿ ಏನು ಸದನ ನಡೆಯೋದಕ್ಕೆ, ಸದನದಲ್ಲಿ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿಪಕ್ಷ ನಾಯಕರೊಡನೆ ಕೂಡ ರಾಜಿ ಸಂಧಾನ ವ್ಯವಸ್ಥೆ ಕೂಡ ನಡೀತು. ಅದು ಕೂಡ ವಿಫಲ ಆಯಿತು. ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ನಾಗೇಂದ್ರ ಅವರ ವಿಚಾರವನ್ನೇ ಮುನ್ನೆಲೆಗೆ ತಂದು ಎಲ್ಲೋ ಒಂದ್ ಕಡೆ ಸದನದಲ್ಲಿ ಪ್ರಮುಖ ವಿಚಾರಗಳು ಚರ್ಚೆ ನಡೀಬೇಕಿತ್ತು. ಅವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಮರ ಆಯ್ತು. ಹಾಗೆ ಸಂಪರ್ಕದಲ್ಲಿ ನಾನು ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಿದೆ.